ಬೆಂಗಳೂರಿನಲ್ಲಿ ಅನೈತಿಕ ಸಂಬಂಧಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಇಬ್ಬರ ನಡುವಿನ ಅನೈತಿಕ ಸಂಬಂಧಕ್ಕೆ ಒಂದು ಜೀವ ಶೂಟೌಟ್ಗೆ ಬಲಿಯಾದರೆ ಮತ್ತೊಂದು ಜೀವ ಆತ್ಮಹತ್ಯೆಗೆ ಶರಣಾಗಿದೆ. ಕಗ್ಗಲೀಪುರದ ವಾಸಿ ಅಮಿತ್ ಕೇಶವಮೂರ್ತಿ ಮತ್ತು ಗೊಲ್ಲಹಳ್ಳಿಯಲ್ಲಿ ಪಿಡಿಒ ಆಗಿದ್ದಂಥ ಶ್ರುತಿ ಗೌಡ ನಡುವಿನ ಅಕ್ರಮ ಸಂಬಂಧವೇ ಈ ದುರಂತಕ್ಕೆ ಕಾರಣವಾಗಿದೆ. 2 ವರ್ಷಗಳಿಂದ ಇಬ್ಬರ ನಡುವಿನ ಅನೈತಿಕ ಸಂಬಂಧ ಶ್ರುತಿ ಗೌಡ ಮಾವ ಗೋಪಾಲಕೃಷ್ಣರಿಗೆ ತಿಳಿದಿತ್ತು. ಗಂಡ ರಾಜೇಶ್ ಮತ್ತು ಮಾವ ಗೋಪಾಲಕೃಷ್ಣ ಈ ಸಂಬಂಧ ಹಲವು ಬಾರಿ ಶ್ರುತಿಗೆ ಬುದ್ಧಿವಾದವನ್ನು ಹೇಳಿದ್ರು. ಆದರೂ ಅಮಿತ್ ಜೊತೆ ಶ್ರುತಿ ಗೌಡ ಸಂಬಂಧವನ್ನ ಮುಂದುವರೆಸಿದ್ದಳು. ಇದನ್ನ ಪತ್ತೆ ಹಚ್ಚಲು ಶ್ರುತಿ ಗೌಡ ಮಾವ ಶ್ರುತಿ ಕಾರಿಗೆ GPS ಅನ್ನು ಅಳವಡಿಸಿದ್ರು. ಶ್ರುತಿಯ ಚಲನವಲನಗಳನ್ನು ಗಮನಿಸಿದ್ದ ಮಾವ ಗೋಪಾಲಕೃಷ್ಣ ಮತ್ತು ಪತಿ ರಾಜೇಶ್ ಇಬ್ಬರ ಕೈಗೆ ಇವತ್ತು ಸಂಜೆ ಆಚಾರ್ಯ ಕಾಲೇಜ್ ಬಳಿ ಸಿಕ್ಕಿಬಿದ್ದಿದ್ದಾರೆ. ಇಬ್ಬರನ್ನ ಕಾರಿನಲ್ಲಿ ನೋಡಿದ ಮಾವ ಗೋಪಾಲಕೃಷ್ಣ ತನ್ನ ರಿವಾಲ್ವರ್ನಿಂದ 3 ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಅಮಿತ್ನನ್ನ ಶ್ರುತಿಗೌಡ ತನ್ನ ಕಾರಿನಲ್ಲಿಯೇ ಆಸ್ಪತ್ರೆಗೆ ಸೇರಿಸಿದ್ದಳು. ಆದರೆ ಆಸ್ಪತ್ರೆಗೆ ಸೇರಿಸುವ ಮುಂಚೆಯೇ ಅಮಿತ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಮಿತ್ನನ್ನು ಆಸ್ಪತ್ರೆಗೆ ಸೇರಿಸಿದ ಶ್ರುತಿಗೌಡ ಬಳಿಕ ಲಾಡ್ಜೊಂದರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಳು. ಗುಂಡಿನ ದಾಳಿ ನಡೆಸಿದ ಆರೋಪಿಗಳಾದ ಗೋಪಾಲಕೃಷ್ಣ ಮತ್ತು ರಾಜೇಶ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಇಬ್ಬರ ನಡುವಿನ ಅನೈತಿಕ ಸಂಬಂಧದಿಂದ ರೋಸಿ ಹೋಗಿ ಗುಂಡಿನ ದಾಳಿ ಮಾಡಿದ್ದಾಗಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ. ಸಬ್ಸಿಕ್ವೆಂಟ್ಲಿ ಇಂಜರ್ಡ್ ಡೆತ್ ಆಗಿದ್ದ ಪರ್ಸನ್ ಐಡೆಂಟಿಫೈ ಆಗಿದ್ದಾರೆ. ಅಮಿತ್ ಅಂತ ಅವರು ನೆಲಮಂಗಲ ಮೂಲದವರು. ಅವರು ಕೂಡ ಸಬ್ಸಿಕ್ವೆಂಟ್ಲಿ ಇಲ್ಲಿ ಪಕ್ಕದ ಯಾವುದೊಂದು ಲಾಡ್ಜಲ್ಲಿ ಹೋಗಿ ಸೂಸೈಡ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿತ್ತು. ಅವ್ರ ರಿಲೇಟಿವ್ ಕೂಡ ಇನ್ಫಾರ್ಮೇಷನ್ ಯಾವುದು ಬಂದಿದೆ, ಅವರು ಕೂಡ ಬಂದಿದ್ದರು. ಈಗ ಅವ್ರ ಬಾಡಿ MS ರಾಮಯ್ಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾವೆ. ಅದರ ಸಂಬಂಧಪಟ್ಟಾಗ ಒಂದು ಸಪ್ರೇಟ್ ಕೇಸ್ ಈಗ ಸೋಲ್ದೂರಿನಲ್ಲಿ ಸ್ಟೇಷನ್ ರಿಜಿಸ್ಟರ್ ಆಗ್ತದೆ. ಫರ್ದರ್ ನಾವೀಗ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅವ್ರಿಗೆ FSL ಟೀಮ್ ಬಂದಿದ್ದಾವೆ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಬೇರೆ ಎಕ್ಸ್ಪರ್ಟ್ ಅವರು ಕೂಡ ಎಲ್ಲ ಕರ್ತಿದ್ದೇವೆ. ಸೊ ಸಬ್ಸಿಕ್ವೆಂಟ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಈಗ ಮಾಡ್ತಾರೆ. ನಮಗೆ ಈಗ ಪ್ರೈಮ ಫೇಸಿ ಬಂದ ಮಾಹಿತಿ ಪ್ರಕಾರ ಒಬ್ಬರು ರಾಜೇಶ್ ಮತ್ತು ಗೋಪಾಲಕೃಷ್ಣ ಅಂತ ಇಬ್ಬರು ಇದ್ದಾರೆ ಅಂತ ಆರೋಪಿ. ಮತ್ತು ಅವ್ರ ಜೊತೆಗೆ ಯಾರು ಇರ್ಬೋದು ಅಂದರೆ ಸದ್ಯಕ್ಕೆ ನಮಗೆ ಅದು ಮಾಹಿತಿ ಬಂದಿಲ್ಲ. ಈಗ ವೆರಿಫೈ ಮಾಡ್ತಾ ಇದ್ದೀವಿ.